ನೀವು ಆ ಕೆರೆಗಳಲ್ಲಿ ಆ ನೀರನ್ನು ತುಂಬಿಸಿದ್ರೆ ಆ ಬೋರ್ವೆಲ್ಗಳು ಯಾವ ನೀರು ತುಂಬುತ್ತಾ ಸ್ವಾಮಿ? ಅದೇ ಕಚರಾ ನೀರೇ ಬೋರ್ವೆಲ್ ತುಂಬುತ್ತದೆ, ಅದೇ ಕಚರಾ ನೀರೇ ನಮಗೆಲ್ಲ ಸಪ್ಲೈ ಆಗುತ್ತೆ. ಆಯ್ತು, ನಾವು ಜನಗಳೇನೋ ಮನೆಯಲ್ಲಿ ಫಿಲ್ಟರ್ ಹಾಕೊಂಡಿರ್ತೀವಿ, ನಾವು ಆ ಫಿಲ್ಟರ್ ಮಾಡ್ಕೊಂಡು ಕುಡಿತೀವಿ. ಎಷ್ಟು ಜನಗಳ ಹತ್ರ ಫಿಲ್ಟರ್ ಇದೆ ಅಂತ ಯೋಚನೆ ಮಾಡಬೇಕು. ದನಕರುಗಳಿಗೆ ಅದು ಫಿಲ್ಟರ್ನಲ್ಲಿ ಮಾಡಿರ್ತಕ್ಕಂಥ ನೀರು ಉಪಯೋಗ ಮಾಡೋಕ್ಕಾಗುತ್ತಾ? ದನಕರುಗಳಿಗೆ ಆ ಕೆರೆಗಳ ಹತ್ರ ಈ ನೀರು ಕುಡಿತಕ್ಕಂಥದ್ದು ಯೋಗ್ಯವಲ್ಲ ಅಂತ ಬೋರ್ಡ್ ಹಾಕಿದ್ರೆ ದನಕರುಗಳು ಕುಡಿಯೋದಿಲ್ವಾ? ಅದು ಯಾವ ನೀರನ್ನ ಮನುಷ್ಯ ಅಥವಾ ದನಕರುಗಳು ಅಥವಾ ಪಕ್ಷಿಗಳು ಕುಡಿದ್ರೆ ಆ ಒಂದು ನೀರಿನಿಂದ ಕೆಮಿಕಲ್ ರಿಯಾಕ್ಷನ್ ಆಗಿ ಜಠರದ ಮೇಲೆ ಪರಿಣಾಮ ಆಗಿ ನಮ್ಮ ಇಂಟೆಸ್ಟೈನ್ ಉಲ್ಬಣ ಆಗಿ ಆ ಇಂಟೆಸ್ಟೈನ್ ಉಲ್ಬಣ ಆಗಿ ಪಕ್ಕದಲ್ಲಿರ್ತಕ್ಕಂಥ ಕಿಡ್ನಿಗೆ ಹೊಡೆದು ಕಾಯಿಲೆ ಬರ್ತದೆ. ಆ ಕಾಯಿಲೆ ಹೆಸರು ಹೆಪಾಟೋಮೆಗಾಲಿ ಡಿಸೀಸ್. ಏನದು? ಹೆಪಾಟೋಮೆಗಾಲಿ ಡಿಸೀಸ್. ಮೆಗಾ ಅಂದ್ರೆ ದೊಡ್ಡದಾಗ್ತಕ್ಕಂಥದ್ದು, ಹೆಪಾಟೋ ಅಂದ್ರೆ ಹೊಟ್ಟೆ ಜಠರ ಭಾಗ. ಅದು ಎಲ್ಲಾದ್ರೆ ಒಂದು ಸಲ ಜಠರ ಎಲ್ಲಾದ್ರೆ ಅದನ್ನು ಕಡಿಮೆ ಮಾಡೋಕ್ಕಾಗೋದಿಲ್ಲ. ಆ ಕಾಯಿಲೆಗೆ ಔಷಧಿ ಇಲ್ಲ. ಹಾಗಾಗಿ ಆ ಹೆಪಾಟೋಮೆಗಾಲಿ ಡಿಸೀಸು ಜನಗಳಿಗೆ ಮಾತ್ರ ಅಲ್ಲ ಬರೋದು, ದನಕರುಗಳಿಗೂ ಬರುತ್ತೆ. ಆ ನೀರನ್ನು ಕುಡಿದಂತ ಹಸುಗಳು ಹಾಲು ಕೊಡುತ್ತೆ. ಆ ಹಾಲನ್ನು ನಾವೇನ್ ಮಾಡ್ತೀವಿ? ಜನಗಳು ಕುಡಿತೀವಿ. ಜನಗಳು ಕಾಯಿಲೆ ಬರೋದಿಲ್ವಾ? ಇಂತಹ ಪರಿಸ್ಥಿತಿಗಳು ವಿವರಣೆ ಮಾಡ್ತಾ ಇದ್ರೆ ರಾತ್ರಿಯವರೆಗೂ ಹೇಳಬಹುದು. ಇದರ ಜೊತೆಗೆ ಆ ಬೋರ್ವೆಲ್ ನೀರು 5,500 ಅಡಿ 2,000 ಅಡಿ ಒಳಗಡೆ ಹೋದ್ರೆ ಸಿಗ್ತಕ್ಕಂಥ ನೀರಲ್ಲಿ ವಿಪರೀತವಾದಂಥ ವಿಷಯುಕ್ತವಾದಂಥ ಕೆಮಿಕಲ್ಸ್ ಎಲ್ಲ ಇದೆ. ಆರ್ಸೆನಿಕ್ ಕೆಮಿಕಲ್ಸ್ ಇದೆ. ಯುರೇನಿಯಂ ಕೂಡ ಇತ್ತೀಚೆಗೆ ಪತ್ತೆ ಆಗಿದೆ. ನಮ್ಮ ಬೋರ್ವೆಲ್ ವಾಟರ್ಗಳಲ್ಲಿ ಯುರೇನಿಯಂ ಪತ್ತೆ ಆಗಿದೆ. ಆ ನೀರಲ್ಲಿ ಫ್ಲೋರೈಡ್ ವಿಪರೀತವಾಗಿರೋದ್ರಿಂದ, ಬೋರ್ವೆಲ್ ವಾಟರಲ್ಲಿ ಫ್ಲೋರೈಡ್ ಜಾಸ್ತಿ ಇರೋದ್ರಿಂದ ಮನುಷ್ಯ ಪ್ರಪಂಚದಲ್ಲಿ ಯಾವ ಕಾಯಿಲೆಗೆ ಔಷಧಿನೇ ಇಲ್ಲ ಅಂತ ಕಾಯಿಲೆಗಳು 3 ಕಾಯಿಲೆಗಳು ಬರ್ತವೆ. ಒಂದು ಡೆಂಟಲ್ ಫ್ಲೋರೆನ್ಸಿಸ್, ಹಲ್ಲುಗಳ ಮೇಲೆ ಫ್ಲೋರೈಡ್ ಕಾಯಿಲೆ ಬರ್ತಕ್ಕಂಥದ್ದು. ಇನ್ನೊಂದು ಸ್ಕೆಲಿಟಲ್ ಫ್ಲೋರೆನ್ಸಿಸ್, ಅಂದ್ರೆ ಎಲುಬುಗಳ ಮೇಲೆ ಕಾಯಿಲೆ ಬರ್ತಕ್ಕಂಥದ್ದು. ಇನ್ನೊಂದು ಕಾಯಿಲೆ ಮಸ್ಕ್ಯುಲಾರ್ ಫ್ಲೋರೆನ್ಸಿಸ್, ಅಂದ್ರೆ ಮಸಲ್ಸ್ ಮೇಲೆ ಕಾಯಿಲೆ ಬರ್ತಕ್ಕಂಥದ್ದು. ಈ ಡೆಂಟಲ್ ಫ್ಲೋರೆನ್ಸಿಸ್, ಸ್ಕೆಲಿಟಲ್ ಫ್ಲೋರೆನ್ಸಿಸ್ ಮತ್ತು ಮಸ್ಕ್ಯುಲರ್ ಫ್ಲೋರೆನ್ಸಿಸ್ಗೆ ಪ್ರಪಂಚದಲ್ಲಿ ಔಷಧಿ ಇಲ್ಲ. ಔಷಧಿ ಏನು ಅಂತಂದ್ರೆ ಮಳೆ ನೀರು, ಕೆರೆಯಲ್ಲಿ ಬಿದ್ದಂತ ನೀರು, ನದಿಯಿಂದ ಬರ್ತಕ್ಕಂಥ ನೀರನ್ನು ಕುಡಿದ್ರೆ ಈ ಫ್ಲೋರೈಡ್ ಕಾಯಿಲೆಗಳು ವಾಸಿ ಆಗ್ತವೆ. ಆ ಒಂದು ಉದ್ದೇಶದಿಂದ ನಾವು ಈ ಕೆಸಿ ವ್ಯಾಲಿ ನೀರನ್ನು ತರ್ಸರಿ ಟ್ರೀಟ್ಮೆಂಟ್ ಮಾಡಬೇಕು. HN ವ್ಯಾಲಿ, ಕೆಸಿ ವ್ಯಾಲಿ, ವೃಷಭಾವತಿ ವ್ಯಾಲಿನ ತರ್ಸರಿ ಟ್ರೀಟ್ಮೆಂಟ್ ಮಾಡಬೇಕು. ಇದರ ಜೊತೆಗೆ ಏನು ನದಿ ನೀರಿಗೆ ಇವತ್ತು ಯರಗೋಳು ನೀರು ಇವತ್ತು ಎಷ್ಟು TMC ಗೊತ್ತಾ? ಯರಗೋಳು ಪ್ರಾರಂಭ ಮಾಡಿದ್ದು. ಯರಗೋಳು ಕೆರೆಯಲ್ಲಿ ಎಷ್ಟು ನೀರು ಇರುತ್ತೆ ಗೊತ್ತಾ? 0.5 TMC ನೀರು ನಿಲ್ತಕ್ಕಂಥದ್ದು. ಯರಗೋಳು ಕೆಪಾಸಿಟಿ ಎಷ್ಟು? 0.5 TMC. ಇದು ಯಾವುದಕ್ಕೂ ಎಟ್ಟತಕ್ಕಂಥ ನೀರಲ್ಲ. ನಮಗೆ ಕಾನೂನುಬದ್ಧವಾಗಿ ಕೋರ್ಟಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ಪ್ರಕಾರ, ವಾಟರ್ ಟ್ರಿಬ್ಯುನಲ್ ಅಲ್ಲಿ ತೀರ್ಮಾನ ಆಗಿರೋ ಪ್ರಕಾರ, ಬಚಾವ ತೀರ್ಪು ಕೊಟ್ಟಿರೋದರ ಪ್ರಕಾರ ಕೃಷ್ಣಾ ನದಿಯಲ್ಲಿ ನಮಗೆ ಪಾಲಿದೆ. ವಿ ಆರ್ ಹ್ಯಾವಿಂಗ್ ಆಲ್ಮೋಸ್ಟ್ ಆಲ್ ರೈಟ್ ಆಸ್ ಫಂಡಮೆಂಟಲ್ ರೈಟ್. ಆರ್ಟಿಕಲ್ 121, 122, 123 ನಲ್ಲಿ ಏನು ಮನುಷ್ಯ ಬದುಕಲಿಕ್ಕೆ ಹಕ್ಕು ಕೊಟ್ಟಿದ್ದಾರೋ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ, ಅಂಬೇಡ್ಕರ್ ಮಹಾನುಭಾವ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಬದುಕಲಿಕ್ಕೆ ಹಕ್ಕು ಕೊಟ್ಟಿದ್ದಾರೆ ನಮಗೆ. ಆ ಬದುಕಲಿಕ್ಕೆ ಹಕ್ಕು ಕೊಟ್ಟಿರಬೇಕಾದ್ರೆ ನೀರು ಕೊಡಬೇಕು. ನಮಗೆ ಕೃಷ್ಣಾ ಬಚಾವತ್ ತೀರ್ಪಿನ ಪ್ರಕಾರ
ನಮಗೆ ಕೃಷ್ಣಾ ನದಿಯ ಪಾಲನ್ನು ಕೊಡಬೇಕು ಅಂತಕ್ಕಂಥ ಕಾನೂನುಬದ್ಧವಾಗಿ, ನಿಯಮಬದ್ಧವಾಗಿ, ನ್ಯಾಯಬದ್ಧವಾಗಿ ಹಕ್ಕಿದ್ರೂ ಕೂಡ ಸರ್ಕಾರಗಳು ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಹಾಗೆ ಇದರ ಜೊತೆಗೆ ಆ ನೀರನ್ನೂ ಕೂಡ ಕೋಲಾರ ಜಿಲ್ಲೆಗೆ ಬರಬೇಕು ಅಂತಕ್ಕಂಥ ಒತ್ತಾಯ ಮಾಡತಕ್ಕಂಥದ್ದು ಈ ನೀರಾವರಿ ಹೋರಾಟದ ಒಂದು ಅಂಶ. ಇದರ ಜೊತೆಗೆ ಎಲ್ಲೆಲ್ಲಿ ಕೆರೆಗಳಿದೆ, ಇವತ್ತು ಸಣ್ಣ ಬೇತ್ಮಂಗಲಕ್ಕೆ ಹೋಗೋ ರೋಡಲ್ಲಿ 1, 2, 3, 4 ಕೆರೆಗಳಿದೆ. ಬೇತ್ಮಂಗಲದಿಂದ ಕೋಲಾರಕ್ಕೆ ಹೋಗೋ ರೋಡಲ್ಲಿ ಒಂದು 7-8 ಕೆರೆಗಳು, 10 ಕೆರೆಗಳಿದೆ. ಈ ಗೋಶನ್ ಕೆರೆ ಉದಾಹರಣೆಗೆ ನೀವು ಗೋಶನ್ ಕೆರೆ ತಗೊಳ್ಳಿ. ಗೋಶನ್ ಕೆರೆಯಲ್ಲಿ ಮೊದಲೇನಾದರೂ ಕೂಡ ಒಳಗಡೆ ಹೋದ್ರೆ ಕೈ ಎತ್ತಿದ್ರು ಕೂಡ ಸಿಗ್ತಾ ಇಲ್ಲ. ಗೋಶನ್ ಕೆರೆಯಲ್ಲಿ ಬಹಳ ಸುಮಾರು ಒಂದು ಶಿವ ಅಂತಾರೆ, ಅದಕ್ಕೆ ಬಿಟ್ಟರು ಕೂಡ ಒಳಗಡೆ ಹೋಗ್ತಾ ಇತ್ತು. ಇವತ್ತು ಸಿಲ್ಟ್ ಎಲ್ಲ ಅರೆಸ್ಟ್ ಆಗಿಬಿಟ್ಟು ಎಲ್ಲ ಕಂಪ್ಲೀಟ್ ಆಗಿ ಫ್ಲಾಟ್ ಆಗ್ತಾ ಇದೆ. ಎಲ್ಲ ಕೆರೆಗಳು ಫ್ಲಾಟ್ ಆಗಿಬಿಟ್ಟಿದೆ. ಈ ಅವಿಭಾಜಿತ ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು 5,000 ಕೆರೆಗಳಿದೆ. ಈ 5,000 ಕೆರೆಗಳನ್ನು ಸುಸ್ಥಿತಿ ಮತ್ತು ರಿಪೇರಿ ಮಾಡೋದಕ್ಕೆ ಸರ್ಕಾರಕ್ಕೆ ಬದ್ಧತೆ ಇಲ್ಲ. ಒಂದು ವರ್ಷಕ್ಕೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 1-2 ಕೆರೆಗಳು ರಿಪೇರಿ ಮಾಡಿಕೊಡೋದು. 5,000 ಕೆರೆ ಯಾವಾಗ ರಿಪೇರಿ ಮಾಡ್ತಾರೆ? ಆ ಒಂದು ಉದ್ದೇಶದಿಂದ ಕೆರೆಗಳನ್ನು ಕೂಡ ಸುಸ್ಥಿತಿಯಲ್ಲಿ ಇಡಬೇಕು ಅಂತಕ್ಕಂಥ ಒಂದು ಧ್ಯೇಯ ಕೂಡ ನಮ್ಮ ನೀರಾವರಿ ಹೋರಾಟದ ಒಂದು ಧ್ಯೇಯ ಆಗಿದೆ. ಬಂಧುಗಳೇ, ಇನ್ನು ನಾವೇನು ಮಾಡಬೇಕು? ಜಪ ಮಾಡಿದ್ರೆ ನೀರು ಬರುತ್ತಾ? ಅಥವಾ ಪೂಜೆ ಮಾಡಿದ್ರೆ ನೀರು ಬರುತ್ತಾ? ಅಥವಾ ಮನೆಯಲ್ಲಿ ಕೂತ್ಕೊಂಡಿದ್ರೆ ನೀರು ಬರುತ್ತಾ? ಅಥವಾ ಪೇಪರ್ ಓದಿದ್ರೆ ನೀರು ಬರುತ್ತಾ? ಬರೋದಿಲ್ಲ. ಬರಬೇಕಾದ್ರೆ ಬೀದಿಗಿಳಿದು ಹೋರಾಟ ಮಾಡಬೇಕು. ನಿಮಗೆ ಗೊತ್ತಿದೆ, ಈ ದೇಶದಲ್ಲಿ ಯಾವ ರಾಜಕಾರಣಿಗಳು ಜನಗಳ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಯಾವ ರಾಜಕಾರಣಿಗಳು ಜನಗಳಿಗೆ ಅನಾನುಕೂಲವಾಗಿ ಮಾಡ್ತಾರೆ, ಅಂತ ರಾಜಕಾರಣಿಗಳನ್ನ ಫುಟ್ಪಾತ್ ಮೇಲೆ ಹಿಡ್ಕೊಂಡು ಎಳೆದಾಡಿ ಹೊಡೆದಿರ್ತಕ್ಕಂಥ ಉದಾಹರಣೆಗಳು ಇವತ್ತು ಎಲ್ಲಾ ರಾಜ್ಯಗಳಲ್ಲೂ ನಡೀತಾ ಇದೆ. ಬಂಧುಗಳೇ, ಯಾವ ರಾಜಕಾರಣಿ, ಅದು ಯಾವುದೇ ಪಕ್ಷದವನಾಗ್ಬೋದು, ಅದು ಇಂಡಿಪೆಂಡೆಂಟ್ ಆಗ್ಬೋದು, ನಾನು ರಾಜಕಾರಣಿ, ನಾನು ಲೀಡರ್ ಅಂತಕ್ಕಂಥವನು, ಅವನು ಯಾವನೇ ಆಗಿರಲಿ, ನೀರಾವರಿ ಬಗ್ಗೆ ಚಕಾರ ಎದ್ದೇ ಇದ್ರೆ, ಹೋರಾಟದಲ್ಲಿ ಭಾಗವಹಿಸದೇ ಇದ್ರೆ, ಯಾವುದೇ ಸಭೆ ಸಮಾರಂಭಗಳಿಗೆ ಅವರು ಬಂದಂತಾಗ ಕಾಲನ್ನು ಕೈಗೆ ತಗೋಬೇಕಾಗ್ತದೆ, ಕೊಳೆತ ಟೊಮ್ಯಾಟೊ ಹಣ್ಣುಗಳನ್ನು ಹೊಡಿಬೇಕಾಗ್ತದೆ, ಕೊಳೆತ ಮೊಟ್ಟೆಗಳನ್ನು ಹೊಡಿಬೇಕಾಗ್ತದೆ. ಇದು ಮಾಡೋದ್ರಿಂದ ಆ ರಾಜಕಾರಣಿಗಳಿಗೂ ಕೂಡ ಭಯ ಬರುತ್ತೆ, ಅವರು ಕೂಡ ನೀರಾವರಿ ಹೋರಾಟದಲ್ಲಿ ಭಾಗವಹಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ 17ನೇ ತಾರೀಕು ಕೋಲಾರದಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಅದು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ ಸಮಾವೇಶ ಮಾಡಿದ್ದಾರೆ. ಒಳ್ಳೆ ರಿಸಲ್ಟ್ಸ್ ಇದೆ, ಚೆನ್ನಾಗಿ ಸಮಾವೇಶ ಮಾಡಿದ್ದಾರೆ. ಕೋಲಾರದಲ್ಲಿ 17ನೇ ತಾರೀಕು ಶನಿವಾರ ಬರುತ್ತೆ. ಕಾಲೇಜ್ ಹತ್ರ ನಾವು ಒಂದು ಡಯಾಸ್ ಮಾಡಬೇಕು ಅಂತ ಇದ್ದೀವಿ. ಆ ಒಂದು ಡಯಾಸ್ ಹತ್ರಕ್ಕೆ ಅದರಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ಳೋಕ್ಕೋಸ್ಕರ ನೀವೆಲ್ಲ ಬರಬೇಕು ಅಂತಕ್ಕಂಥದಕ್ಕೋಸ್ಕರ, ಕೇಳೋದಕ್ಕೋಸ್ಕರ, ನೀವಲ್ಲಿ ಬಂದ್ಬಿಟ್ರೆ ನೀವು ನೀರು ಬಂದ್ಬಿಡೋದಕ್ಕೆ ಅಂತ ಹೇಳಿ ನಾವು ಗ್ಯಾರಂಟಿ ಹೇಳೋದಿಲ್ಲ. ನಿಮ್ಮ ಹೋರಾಟಕ್ಕೆ ಅದು ಒಂದು ಮೆಟ್ಲು. ನೀರಾವರಿ ಹೋರಾಟ ಅವತ್ತು ಕಡೆ ಆಗೋದಲ್ಲ, ನೀರಾವರಿ ಹೋರಾಟಕ್ಕೆ ಅದು ಕೂಡ ಒಂದು ಮೆಟ್ಲು. 17ನೇ ತಾರೀಕು ಹೋರಾಟಕ್ಕೆ ಬಂದ ನಂತರ ಬಜೆಟ್ ಅಲ್ಲಿ ಏನ್ ಮಾಡ್ತಾರೆ, ತರ್ಸ್ಟಿ ಟ್ರೀಟ್ಮೆಂಟ್ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದೆಲ್ಲ ನೋಡೋಣ. ಕೆರೆಗಳ ಸುಸ್ಥೀಕರಣಕ್ಕೆ ಏನಾದರೂ ಮಾಡ್ತಾರಂತ ನೋಡೋಣ. ಕೃಷ್ಣಾ ಬಗ್ಗೆ ಯಾವ್ಯಾವ ಗೆದ್ದೋಗಿರ್ತಕ್ಕಂಥ MLAಗಳಿದಾರಲ್ಲ, ನಾನೇ ಗರುಡಗಮ್ಮ ಅಂತಕ್ಕಂಥದ್ದು ಮಾತುಗಳು ಮಾತಾಡ್ತಾರಲ್ಲ, ಅವರು ಅಸೆಂಬ್ಲಿನಲ್ಲಿ ಕೃಷ್ಣಾ ನೀರನ್ನು ಕೊಡಬೇಕು ಅಂತಕ್ಕಂಥ ಏನು ಆಗ್ರಹ ಮಾಡ್ತಾರೆ ಅಂತಕ್ಕಂಥದ್ದು ನೋಡೋಣ. ಮುಂದಿನ ದಿವಸಗಳಲ್ಲಿ ಹೋರಾಟಕ್ಕೋಸ್ಕರ ಇಲ್ಲಿ ಬಂದಿರತಕ್ಕಂಥವ್ರು ಕೂಡ ಲೀಡರ್ಗಳು. ಇಲ್ಲಿ ಯಾರ್ಯಾರು ಬಂದಿದ್ರೋ ನೀವೆಲ್ಲ ಲೀಡರ್ಸ್. ನಿಮ್ಮ ಒಬ್ಬೊಬ್ಬರ ಹತ್ರ 500 ಜನ 1000 ಜನ ನಿಮ್ಮ ಕೆಪಾಸಿಟಿ ಇದೆ. ಕನಿಷ್ಠ 100 ಜನ ಇದ್ದಾರೆ, 200 ಜನ ಇದ್ದಾರೆ, ನೀವು ಕರೆದ್ರೆ ಬರತಕ್ಕಂಥವ್ರು. ಮುಂದಿನ ಹೋರಾಟಗಳಿಗೆ ನೀರಾವರಿ ಬರೋವರೆಗೂ ಕೂಡ ಅದು KGF ಬಂದ್ ಮಾಡ್ತೀವೋ
ಕೋಲಾರ ಜಿಲ್ಲೆ ಬಂದ್ ಮಾಡ್ತೀವೋ ಅಥವಾ ನಾವೆಲ್ಲ ಒತ್ತಾಯ ಮಾಡಿ ಕರ್ನಾಟಕ ಬಂದ್ ಮಾಡಿಸ್ತೀವೋ ಅಥವಾ ರಾಜಕಾರಣಿಗಳು ಚಿಮಾರಿ ಆಗ್ತೀವೋ ಅಥವಾ ಸರ್ಕಾರದ ವಿರುದ್ಧವಾಗಿ ಚಿಮಾರಿ ಆಗ್ತೀವೋ ಎಲ್ಲ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ನಾವು ಕೂಡ ಇರ್ತಕ್ಕಂಥ ಕಷ್ಟಗಳನ್ನ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಹತ್ರ ಕೂಡ ನಾವು ಕೂಡ ನಮ್ಮ ಕಷ್ಟನ ಹೇಳ್ಕೊಳ್ಳೋಕೆ ನಿಯೋಗ ಕೂಡ ಹೋಗ್ತಕ್ಕಂಥ ಕೆಲಸವನ್ನೆಲ್ಲ ಮಾಡ್ತೀವಿ. ಈಗಾಗಲೇ ಕೋರ್ಟ್ಗಳಲ್ಲೂ ಕೂಡ ಕೇಸುಗಳನ್ನು ಹಾಕಿದ್ದೇವೆ, ನಡೀತಾ ಇದೆ. ಆ ಒಂದು ಉದ್ದೇಶದಿಂದ ನೀವೆಲ್ಲ ಕೂಡ ಸತತವಾಗಿ ಮನಸ್ಸು ಮಾಡಬೇಕು. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಜೊತೆಯಲ್ಲಿ 10 ಜನ ಕರ್ಕೊಂಡ್ಬರ್ಬೋದು. ಹೋರಾಟ ಅಂತ ಹೇಳಿದ ತಕ್ಷಣ ಎಲ್ಲರೂ ಒಂದ್ಸಲಿ ಭಾಗವಹಿಸ್ಬೇಕು, ಎಲ್ಲ ಒಂದ್ ಕಡೆ ಅಸೆಂಬಲ್ ಆಗ್ಬಿಡ್ಬೇಕು. ಆ ಹೋರಾಟಕ್ಕೆ ನೀವೆಲ್ಲ ಕೂಡ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ 17 ಇಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಒಂದು ಕಾಲದಲ್ಲಿ ನೀರಾವರಿ ಹೋರಾಟಗಳನ್ನ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿದ್ದಾಗ ದೊಡ್ಡ ಹೋರಾಟಗಳನ್ನ ಮಾಡಿದ್ದು ಮಾಜಿ ಶಾಸಕರು ಶ್ರೀರಾಮ್ ರೆಡ್ಡಿ ಅವರು ಕೂಡ ಈ ವಿಚಾರದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಕಟ್ಟಿದ ಚರಿತ್ರೆ ಕೂಡ ಕೋಲಾರಲ್ಲಿದೆ. ಅದೇ ರೀತಿಯಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಒಂದು ಸತತವಾದ ನೀರಾವರಿಗೆ ಒಂದು ಎಲ್ಲರಿಗೂ ಸಿಗತಕ್ಕಂಥ ಒಂದು ನೀರು ಸಿಗಬೇಕಾಗಿದೆ ಅನ್ನುವ ಒಂದು ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶಗಳು, ಸರ್ಕಾರದ ಆದೇಶಗಳು ನಮ್ಗೆ ಏನಾಗ್ತಿದೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಇಲ್ಲಿ ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಪರವಾಗಿ ನಾನು ಇಲ್ಲಿ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಅದರ ಅಧ್ಯಕ್ಷರಾಗಿ ನನ್ನ ಒಂದು 2-3 ಸಲಹೆಗಳನ್ನ ಇಲ್ಲಿ ನಾನು ನೀಡುತ್ತಾ ಇದ್ದೀನಿ. ಇದು ಅವರು ನನ್ನ ಹತ್ರ ಪ್ರಕಾಶ್ ಅವರು ಮಾತಾಡಿದಾಗ ಹೇಳಿದ್ರು, ಒಂದೊಂದು ಕಾಲದಲ್ಲಿ ಕೂಡ ನಾವು ಈ ತರ ಒಂದು ಪ್ರಿಲಿಮಿನರಿ ಮೀಟಿಂಗ್ ಅನ್ನು ಮಾಡಿದ್ದೇವೆ, ಅದೇ ರೀತಿ ಕೆಜಿಎಫ್ ಅಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ, ನಾವು ಬರಬೇಕಂತ ಕೂಡ ಹೇಳಿದೆ. ಇಲ್ಲಿ ಮಾಜಿ ಶಾಸಕರು ಸಂಪಿಗೆ ಅವರಿದ್ದಾರೆ, ನಮ್ಮ ಸಿಪಿಎಂ ಲೀಡರ್ ತಂಗರಾಜ್ ಕೂಡ ಇದ್ದಾರೆ, ರಮೇಶ್ ಅವರು ಜೆಡಿಎಸ್ ಲೀಡರ್ ಕೂಡ ಇದ್ದಾರೆ, ಹಲವಾರು ಲೀಡರ್ ಕೂಡ ಬಂದಿದೆ. ಅದರಿಂದ ಪಕ್ಷವನ್ನ ದೂರ ಇಟ್ಟು ಒಂದೇ ವೇದಿಕೆ, ಇದು ನೀರಾವರಿ ಹೋರಾಟದ ವೇದಿಕೆ ಅನ್ನುವ ಘೋಷಣೆಯನ್ನು ಇಟ್ಟರೆ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಹೋರಾಟಕ್ಕೆ ಸಕ್ಸಸ್ ಆಗುವುದಕ್ಕೆ ನಾವು ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸುತ್ತೇವೆ. ಎರಡನೇದು, ಕೆಜಿಎಫ್ ನಲ್ಲಿ ಈ ತಾಲೂಕಿನ ವಿಚಾರಗಳನ್ನ ಕೋಲಾರ ಜಿಲ್ಲಾ ಸಮ್ಮೇಳನದಲ್ಲಿ, ಆ ಸಮಾವೇಶದಲ್ಲಿ ತಾವು ಈ ತಾಲೂಕು ಕೆಜಿಎಫ್ ತಾಲೂಕಿಗೆ ಪ್ರತ್ಯೇಕವಾಗಿ ಏನು ಮಾಡಿದರೆ ಈ ಕೆಜಿಎಫ್ ನಲ್ಲಿ ನೀರಿನ ಸಮಸ್ಯೆಯನ್ನ, ನೀರಿನ ವಿಚಾರವನ್ನ ನಾವು ಬಗೆಹರಿಸಬಹುದು ಅನ್ನೋದನ್ನು ಕೂಡ ಒಂದು ಸಪರೇಟ್ ಸಬ್ಜೆಕ್ಟ್ ಆಗಿ ಪ್ರತಿಯೊಂದು ತಾಲೂಕು ಸಬ್ಜೆಕ್ಟ್ ಇರಬೇಕು. ಗುಲ್ಬರ್ಗ ಇರಬಹುದು, ಮಾಲೂರು ಇರಬಹುದು, ಶ್ರೀನಿವಾಸಪುರ ಇರಬಹುದು, ಬಂಗಾರಪೇಟೆ ಇರಬಹುದು, ಕೋಲಾರ ಇರಬಹುದು. ಸೊ ಒಂದೊಂದು ತಾಲೂಕಿನ ವಿಚಾರಗಳನ್ನು ಕೂಡ ಪ್ರತ್ಯೇಕವಾಗಿ ಅಲ್ಲಿ ಮಂಡನೆ ಮಾಡಬೇಕಾಗುತ್ತೆ. ಆ ತರ ಮಾಡಿದರೆ ಎಲ್ಲಾ ರೀತಿಯಲ್ಲಿ ಎಲ್ಲಾ ತಾಲೂಕುಗಳು ಕೂಡ ಭಾಗವಹಿಸಿ ಅದರ ಹೋರಾಟಕ್ಕೆ ಒಂದು ಬಲ ಸಿಗುತ್ತೆ. ಕೆಜಿಎಫ್ ನಲ್ಲಿ ಇಡೀ
ಜಿಲ್ಲೆಯಾಗಿರೋದ್ರಿಂದ ನಾವು ಸತತವಾಗಿ ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಶಾಶ್ವತ ಹೋರಾಟದ ಬಗ್ಗೆ ಹಲವಾರು ಹೋರಾಟಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇದ್ರ ಬಗ್ಗೆ ಇವತ್ತು ಅದರ ನೇತೃತ್ವವನ್ನು ನಮ್ಮ ಚಿಕ್ಕಬಳ್ಳಾಪುರ ಆಂಜನೇಯರವರ ನೇತೃತ್ವದಲ್ಲಿ ಹಲವಾರು ಹೋರಾಟಗಳಾಗಿದೆ. ಅವ್ರ ಜೊತೆಯಲ್ಲಿ ನಾವು ಕೂಡ ಹೋರಾಟಗಳಲ್ಲಿ ಭಾಗವಹಿಸಿದ್ದೀವಿ. ಆದರೆ ಏನೋ ಒಂದು ಸಾಧನೆ ಮಾಡೋಕ್ಕಾಗಿಲ್ಲ ಅನ್ನತಕ್ಕಂಥ ಒಂದು ದುಃಖ ಅಳುವು ಅನ್ನೋದು ಇದೆ ಮನಸ್ಸಿಗೆ. ಆದರೆ ಇವಾಗ ಎಲ್ಲರೂ ಒಂದು ಕಾಲ ಕೂಡಿ ಬಂದಿದೆ. ಯಾಕೆಂದರೆ ಇವತ್ತು ಆಂಧ್ರ ಗಡಿ ಪ್ರದೇಶದಲ್ಲಿ 700 ಕಿಲೋಮೀಟರಲ್ಲಿ ಅವರು ಅಲ್ಲಿಂದ ಒಂದು ಪೈಪ್ ಲೈನ್ ಹಾಕಿಕೊಂಡು ನೀರಾವರಿ ಯೋಜನೆಗಳನ್ನು ಹೇಗೆ ಅನುಷ್ಠಾನಕ್ಕೆ ತಂದಿದ್ದಾರೆ, ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ನಮ್ಮ ಹೋರಾಟ ಎಷ್ಟು ಭದ್ರವಾಗಿರ್ತದೆ, ಎಷ್ಟು ಗಟ್ಟಿಯಾಗಿರ್ತದೆ, ಸರ್ಕಾರದ ಮಟ್ಟಕ್ಕೆ ನಾವು ತರುವಂಥ ಹೋರಾಟವನ್ನು ಮಾಡಿದಾಗ ಮಾತ್ರ ನಮಗೆ ಯಾವುದೋ ಒಂದು ಬಲ ಸಿಗುತ್ತೆ. ಆ ರೀತಿ ನಾವು ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಇವತ್ತು ಭಾಗವಹಿಸಿದ್ದೀವಿ. 17ನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ನಾವು ಒಂದು ಸಮಾವೇಶ ಅಂತ ಮಾಡಬೇಕಾಗಿ ಬಂದಾಗ ಆ ಸಮಾವೇಶ ಸರ್ಕಾರದ ಒಂದು ಗಮನಕ್ಕೆ ತರಬೇಕಾಗಿರೋ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟವನ್ನು ಮಾಡಿದಾಗ ಮಾತ್ರ ಈ ಒಂದು ಶಾಶ್ವತದಲ್ಲಿ ನಾವು ಏನೋ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಅಲ್ಲಿಗೆ ಬಿಟ್ಟು ಒಂದು ದುರಾದೃಷ್ಟ. ಇವತ್ತು ಸ್ಟಾರ್ಟ್ ಮಾಡಿರೋದನ್ನ ಮುಂದುವರಿಸಿ ನಮ್ಮೆಲ್ಲರ ಬೆಂಬಲ ಇರುತ್ತೆ. ಇವತ್ತು ಏಕೆ ಈ ಪರಿಸ್ಥಿತಿ ಬಂದಿದೆ ಅಂದ್ರೆ, ಯಾವುದೇ ರಾಜ್ಯ ತೆಗೆದುಕೊಂಡ್ರೆ ಇವತ್ತು ಕರ್ನಾಟಕ ದುರಾದೃಷ್ಟ. ಯಾಕೆಂದ್ರೆ ನಮ್ಮ ರಾಜಕಾರಣಿಗಳಿಂದಲೇ ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ನೀರಿಲ್ಲದೆ ಆಗಿರೋದು. ಯಾಕೆಂದ್ರೆ ಇವತ್ತು ಎಲ್ಲ ರಾಜ್ಯಗಳಲ್ಲೂ ನೀರಾವರಿಗೆ ಒಪ್ಪಿಕೊಟ್ಟಿದ್ದಾರೆ. ಇಷ್ಟು ವರ್ಷ ಆದ್ರೂ ಕಾವೇರಿ ಇರ್ಬೋದು, ಬೇರೆ ಡ್ಯಾಮ್ಗಳೆಲ್ಲ ಇರ್ಬೋದು, 700 ಕಿಲೋಮೀಟರ್ ಆಧಾರದಿಂದ ಮಾತ್ರ ನೀರು ಬರುತ್ತೆ, ಉಪವರೆಗೂ ಬರುತ್ತೆ. ನಮ್ಮ ಪಕ್ಕದ ರಾಜ್ಯದಿಂದ 2 ಕಿಲೋಮೀಟರ್ ಇಲ್ಲ ನಮ್ಮ ರಾಜ್ಯಕ್ಕೆ. ಈ ನಮ್ಮ ಕರ್ನಾಟಕ 700 ಕಿಲೋಮೀಟರ್ ಇಲ್ಲ. ಮೈಸೂರು ಇರೋದು 250 ಕಿಲೋಮೀಟರ್. ಈ ಕಡೆ ತೆಗೆದುಕೊಂಡ್ರೆ 500 ಕಿಲೋಮೀಟರ್ ಬರುತ್ತೆ ಉತ್ತರ ಭಾಗದಲ್ಲಿ. ಇವತ್ತು ನಾವು ಈ ಪರಿಸ್ಥಿತಿಗೆ ಬಂದಿದೆ ಅಂದರೆ ನಮ್ಮ ಹೋರಾಟ ಮುಂದುವರಿಸಬೇಕು. ಯಾವುದೇ ಪಕ್ಷ ಭೇದ ಬಿಟ್ಟು ಈ ಕೋಲಾರ ಜಿಲ್ಲೆಯಲ್ಲಿರೋರು ಒಂದಾಗಿ ನಾವು ಇವತ್ತು ಮಾಡಿದ್ರೆ ಮಾತ್ರ ನಮಗೆ ನೀರು ಸಿಗುವಂಥ ಪರಿಸ್ಥಿತಿ ಬಂದಿದೆ. ಏನಂದ್ರೆ ಇವತ್ತು ನಮ್ಮ ಯಾರು ಬ್ರಿಟಿಷ್ ಅವರು ಮಾಡಿದ್ದು ಬೆತ್ಮಲ ಕೆರೆಯಿಂದ ನೀರಿಗೆ ಇವತ್ತು ಕೆರೆ ತುಂಬಿದೆ. ನಾನು 35 ವರ್ಷ ಪಕ್ಕದ ಹಳ್ಳಿ ನಾವು ಇರೋದು, 35 ವರ್ಷ ಆಯ್ತು ಕೆಜಪ್ ಬಂದು. ನಾವು ಇನ್ನೂ ಬೆತ್ಮಲ ನೀರು ನಾವು ಕುಡಿದಿಲ್ಲ. ಇಲ್ಲಿ ನಾವು ಕರ್ನಾಟಕದಲ್ಲಿ ಮೋಸವಾಗಿದ್ದೀವಿ. ಪೈಪ್ಲೈನ್ ಮಾಡಿದ್ರು. ಪೈಪ್ಲೈನ್ ಏನು ಉದ್ಧಾರ ಮಾಡೋಕ್ಕೆ ಅವರು ಪೈಪ್ಲೈನ್ ಮಾಡಿದ್ದಾರೆ. ಅವರು ಬಿಲ್ಲು ಮಾಡ್ಕೊಳಕ್ಕೆ ಮಾಡಿದಾರ. ನೀರು ಮಾತ್ರ ಬರ್ತಾ ಇಲ್ಲ. ಬೇತ್ಮಂಗ್ಲ ಕೆರೆ ನೀರು ಪಾಲರ್ ಕೆರೆ ಸೇರ್ತಾ ಇದೆ. ರಾಮಸಾಗರ ಕೆರೆ ಹೋಗಿ ಆ ನೀರನ್ನು ಉಪಯೋಗ ಮಾಡಿದ್ರೆ ಯಾಕೆ ಕೆಜಪ್ ನೀರು ಮಾಡಲ್ಲ? ಇವತ್ತು ಇದು ಯಾವ್ಯಾವ ಎರಗೋಟ್ ಡ್ಯಾಮು ಯಾರೋ ಪುಣ್ಯಾತ್ಮರು ಮಾಧ್ಯಮ ಬಿದ್ದರು, ಇಬ್ಬರು ಕರ್ಕೊಂಡು ಹೋಗಿ ಅಲ್ಲಿ ನೀರು ವೇಸ್ಟ್ ಆಗ್ತಾ ಇದೆ ಅನ್ನೋ ಒಂದು ಜಾಗ ತೋರಿಸಿ ಇವತ್ತು ಆ ಎರಗೋಟ್ ಡ್ಯಾಮ್ ಅಷ್ಟು ಮಾತ್ರ ಮಾಡಿರೋದ್ರಿಂದ ಅದು ಎಷ್ಟು ನೀರು ಇದೆ. ಇವತ್ತು 3 ತಾಲೂಕು ನೀರು ಕೊಡೋಕ್ಕೆ ಯೋಜನೆ ಮಾಡಿದ್ದಾರೆ. ಇವಾಗ ಕರ್ನಾಟಕಕ್ಕೆ ಬರ್ತಾ ಇದೆ. ದುರಾದೃಷ್ಟ ನಮ್ಮ ಕೆಜಪ್ 10 ಕಿಲೋಮೀಟರ್ ಇಲ್ಲ, ನಮ್ಮ ಕೆಜಪ್ ಇಲ್ಲ. ಇವತ್ತು ನಾವು ಇಲ್ಲಿ ಮೈನ್ಸು ನೀರು ಎಷ್ಟು ಆಳದಲ್ಲಿದೆ ಅಂತ ನೀರನ್ನ 1500-2000 ನೀರು ಬೋರ್ವೆಲ್ ಹಾಕಿ ಅದರಲ್ಲಿ ಕುಡಿದು ಇಲ್ಲಿ ಏನೋ ವಾತಾವರಣ ಬೋರ್ವೆಲ್ ಹಾಕ್ತಿದ್ರು ಮತ್ತು ಟ್ಯಾಂಕರಲ್ಲಿ ಹೊಡೆಯೋ ಪರಿಸ್ಥಿತಿ ಬಂದಿದೆ. ಆ ಲೈನ್ಗಳ ಭಾಗ ಎಲ್ಲ ಬರೀ ಟ್ಯಾಂಕರಲ್ಲಿ ನೀರು ಓಡ್ತಾ ಇದೆ. ಇವತ್ತಿಗೂ ಕುಡಿಯೋ ನೀರು ದಕ್ಕಿಲ್ಲ ನಮಗೆ ಕೆಜಪ್ಪಲ್ಲಿ. ಈ ಹೋರಾಟಕ್ಕೆ ನಾನು ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದೀನಿ, ರೆಡ್ಡಿ ಸಂಘದ ತಾಲೂಕು ಅಧ್ಯಕ್ಷರಾಗಿದ್ದೀವಿ. ನಮ್ಮ 2 ಸಂಘ ಕಡೆಯಿಂದ ನಮ್ಮ ಬೆಂಬಲ ಇರುತ್ತೆ ಸರ್. ನೀವು ಮುಂದುವರಿಸಿ, ನಾವು ಯಾವುದಕ್ಕೂ ಬರೋಕ್ಕೆ ರೆಡಿ ಇದ್ದೀವಿ ಸರ್. ಸಮುದಾಯ ಮುಖಂಡರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಬಯಸಿದರೆ ನಾವು ಸಕಾಲಕ್ಕೆ ನೀರಿಲ್ಲ, ಮಳೆ ಹವಾಮಾನ ವೈಪರೀತ್ಯದಿಂದ ಮತ್ತು ವಾಕಿನಿಂದ ಮನೆಗಳು ಸರಿ ಆಗದೆ ಗೊತ್ತಾಗಿತ್ತು. ನಮ್ಮದು ಬರಡು ಆಗ್ತಾ ಇದೆ. ಸಕಾಲ ನೀರಿಲ್ಲ, ನೀರಿಲ್ಲ, ವ್ಯವಸಾಯಗಳಿಲ್ಲ. ಹಾಗಾಗಿ ಜೀವನೋಪಾಯ ಎಷ್ಟೋ ಜನ ಬೆಂಗಳೂರಿಗೆ ಬೇರೆ ಕಡೆಗೆ ಕೂಡ ಹೋಗ್ತಾ ಇದೆ, ಹೊಸ ಹೋಗ್ತಾ ಇದ್ದೀವಿ. ನಾವು ಭಾರತ ದೇಶದಲ್ಲಿದ್ದೀವಿ. ನಮ್ಮ ಅಂಬೇಡ್ಕರ್ ಸಾಹೇಬರು ನಮಗೆ ಸಂವಿಧಾನ ಪದ್ಧತಿ ಕೊಡ್ತಾರೆ. ಸೇಫ್ ಡ್ರಿಂಕಿಂಗ್ ವಾಟರ್ ಇಸ್ ಫಂಡಮೆಂಟಲ್ ರೈಟ್ guaranteed in the Constitution of India and Supreme Court of America.
ಪೀಪಲ್ ಆಫ್ ಇಂಡಿಯಾ. ನಾವೇ ನಮ್ಮ ಸಂವಿಧಾನಬದ್ಧ ಸರ್ಕಾರಗಳನ್ನ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನ ಓಟ್ ಮೂಲಕ ನಾವು ಆಯ್ಕೆಗಳನ್ನು ನಡೆಸ್ತೀವಿ. ನಾವೇ ಟ್ಯಾಕ್ಸ್ ಕೊಟ್ಟಿರ್ತಕ್ಕಂಥ ಬಜೆಟ್ ನಿರ್ಮಾಣ ಜೀವನ ಮಾಡ್ತಾರೆ, ಪಾಲಿಸಿ ಮಾಡ್ತಾರೆ. ಕನಿಷ್ಠ ಜೀವನ ಮಾಡಲಿಕ್ಕೆ ನಮಗೆ ಕುಡಿಯೋಕ್ಕೆ ನೀರು ಕೊಟ್ಟಿಲ್ಲ ಅಂತಂದ್ರೆ ಯಾಕೆ ಬೇಕು ಈ ಸರ್ಕಾರಗಳು, ಯಾಕೆ ಬೇಕು ಈ ವ್ಯವಸ್ಥೆಗಳು, ಯಾಕೆ ಬೇಕು ಈ ಜನಪ್ರತಿನಿಧಿಗಳು? ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಇವತ್ತು ನಮಗೆ ಸೇಫ್ ಡ್ರಿಂಕಿಂಗ್ ವಾಟರ್ ಕೊಡಬೇಕು, ಕೊಡ್ತಾ ಇಲ್ಲ. ಇವತ್ತು ಅಂತರ್ಜಲ ಇವತ್ತು 2000 ಅಡಿ ಕೆಳಗಡೆ ಹೋಗಿದೆ. ಆರ್ಸೆನಿಕ್, ಫ್ಲೋರೈಡ್, ಕೋಬಾಲ್ಟ್ ಮತ್ತೆ ಯುರೇನಿಯಂ ಅಂತ ಎಲ್ಲ ವಿಷಪೂರಿತ ಮೆಟಲ್ಸ್, ಹೆವಿ ಮೆಟಲ್ಸ್ ಇವತ್ತು ನಮ್ಮ ಮೈ ಸೇರಿಟ್ಟು ಎಲ್ಲ ಪಾಯ್ಸನಸ್ ಆಗ್ತಾ ಇದೆ. ಮಕ್ಕಳಿಗೆ ಇವತ್ತು ಬಜ್ಜೆಲ್ಲ ಬರ್ತಾ ಇದೆ, ಮಕ್ಕಳಾಗ್ತಾ ಇಲ್ಲ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಕಿಡ್ನಿ ಸ್ಟೋನ್ ಆಗ್ತಾ ಇದೆ, ಕಿಡ್ನಿ ಫೇಲ್ಯೂರ್ ಆಗ್ತಾ ಇದೆ, ಡೆಂಟಲ್ ಪ್ರೋಸೆಸ್, ಸ್ಕೆಲ್ಟಲ್ ಪ್ರೋಸೆಸ್, ಸ್ಕೂಲಲ್ಲಿ ಇವತ್ತೆಲ್ಲ ಎಲ್ಲ ಬರ್ತಾ ಇದೆ ಆರ್ಸೆನಿಕ್ ಮಾಡೋದ್ರಿಂದ. ಇಂಥ ಪರಿಸ್ಥಿತಿ ಇದ್ರೂ ಈಗ ನಾಗರಿಕ ಸಮಾಜದಲ್ಲಿ, ವೈಜ್ಞಾನಿಕದಲ್ಲಿ, ಜಾಗತಿಕ ಮಟ್ಟದಲ್ಲಿ ಏನು ಮಾಡ್ತಾ ಇದೆ ಸರ್ಕಾರಗಳು? ಯಾಕೆ ಬೇಕು ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು? ಅರ್ಥ ಮಾಡ್ಕೊಳ್ಳಿ. ಅಣ್ಣ ಆದರೆ ಒಬ್ಬರು ಜನರ ಬಂದವರು ಕೂತ್ಕೊಂಡ್ರು, ಗೌರವಾನ್ವಿತ ಕ್ಯಾಬಿನೆಟ್ ಬಂದವರು ನೀರು ಕುಡಿಸಿದ್ರು. ನಮಗೆ ಇವತ್ತು ನಾವೆಲ್ಲ ಅಹೋರಾತ್ರಿ ನೂರಾರು ವರ್ಷಗಳ ಕಾಲ, 30 ವರ್ಷಗಳ ಕಾಲ ಹೋರಾಟ ಮಾಡಿ, ನಮ್ಮೆಲ್ಲ 365 ದಿವಸ ಹೋರಾಟ ಮಾಡಿ ನಮಗೆ ರಕ್ತದಲ್ಲಿ ಒಂದು ಲೆಟರ್ ಕೊಟ್ಟರು. ಯಾಕೆ ಇವತ್ತು ನೋಡ್ತಾ ಇಲ್ಲ ಬಂಧುಗಳೇ? ಬೇಕಾಯ್ತ ಸರ್ಕಾರಕ್ಕೆ ಬೇಕಾಯ್ತ ವ್ಯವಸ್ಥೆ ಬದುಕಿದೆಯಾ? ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ ನೋಡಿ ಎಷ್ಟು ನೀರು ಬಂದಿದೆ, ಕೃಷ್ಣಾ ನೀರು ಬಂದಿದೆ. ತುಮಕೂರಲ್ಲಿ ಇವತ್ತು ಮಧುಗಿರಿ, ಪಾವಗಡ, ಕುಣಗಲಿಗೆ ಇವತ್ತು ನೀರಿರಲಿಲ್ಲ. ಅದು ಬಯಸಿದೆ, ಅದಕ್ಕೂ ನೀರಾವರಿ ಆಗಾಯಿತು. ಈ ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಬದುಕಿದ್ರೂ, ಈ ಕೋಆಪರೇಟಿವ್ ಪ್ರೊಡ್ಯೂಸ್ ಸಿಸ್ಟಮ್ ಅಂತೇಳಿ ಒಕ್ಕೂಟ ವ್ಯವಸ್ಥೆ ಬದುಕಿದ್ರೂ ಪಕ್ಕದ ರಾಜ್ಯದಲ್ಲಿ ಇವತ್ತು ನೀರು ಕುಡಿತಾ ಇದ್ದಾರೆ. ಇವತ್ತು ಕುಟುಂಬದಲ್ಲಿ ಇವತ್ತು ಕಷ್ಟ ಇದೆ. ಈಗ ಈ ಕಡೆ ಹೋಗಿ ಹೊಸೂರಿಗೆ ಹೋಗಿ ಕಾವೇರಿ ನೀರು ಕುಡಿತಾ ಇದ್ದಾರೆ. ಅಲ್ಲಿ ಯಾವ ಪಕ್ಷಗಳಿದೆ, ಯಾವ ರಾಜಕಾರಣಿಗಳಿದೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ದೇಶವನ್ನ 80 ವರ್ಷ ಸ್ವತಂತ್ರ ಭಾರತದಲ್ಲಿ ಇವತ್ತು ಆಳ್ವಿಕೆ ಮಾಡತಕ್ಕಂಥ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ಇದೇನು ಬದುಕಿದೆಯಾ? ವ್ಯವಸ್ಥೆ ಬದುಕಿದೆಯಾ ಭಾರತ ದೇಶದಲ್ಲಿ? ಅಂಬೇಡ್ಕರ್ ಏನಾದರೂ ಇದ್ದಿದ್ರೆ ಇವತ್ತು ಖಂಡಿತವಾಗಿ ಇವತ್ತು ಘೋರ ಇವತ್ತು ಕ್ರಾಂತಿ ಆಗ್ತಾ ಇದೆ ಬಂಧುಗಳೇ. ಇಂಥ ಸಂದರ್ಭದಲ್ಲಿ ದಯವಿಟ್ಟು ಹೇಳೋದಷ್ಟೇ, ಬಹಳ ತಾಳ್ಮೆಯಿಂದ ಸುಮಾರು 3 ಗಂಟೆಗಳ ಕಾಲ ನಾವೆಲ್ಲ ಈ ಸಭೆಯಲ್ಲಿ ಭಾಗವಹಿಸಿದಿರಿ. ನಾವೇನು ನಿರೀಕ್ಷೆ ಮಾಡಿದ್ವಿ KGFನಲ್ಲಿ ಒಂದು ಬೆಂಬಲ, ಅದಕ್ಕೂ ಮೀರಿ ಎಲ್ಲ ಬಂದು ಭಾಗವಹಿಸಿದ್ದು, ನಿಮ್ಮನ್ನೆಲ್ಲ ನಂಬಿ ಬಂದಂತ ನಮ್ಮ ಎಲ್ಲ ನೀರಾವರಿ ಹೋರಾಟದ ತಂಡಕ್ಕೆ ಒಂದು ದೊಡ್ಡ ಆನೆ ಬಲ ಬಂದಂತಾಗಿದೆ ಅನ್ನೋದಕ್ಕೆ ನಾನು ಇವತ್ತು ಅನೇಕ ಸಲಹೆಗಳನ್ನು ಕೊಟ್ಟಿದ್ದೀರಿ ಮತ್ತು ನೀರಾವರಿ ಹೋರಾಟದ ಬಗ್ಗೆ ಅನೇಕ ವಿಚಾರಗಳನ್ನು ಸಹ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನುವ ರೂಪದಲ್ಲಿ ನಿಮ್ಮ ಆಕ್ರೋಶದ ಆವೇದನೆ ಮಾತುಗಳನ್ನು ಸಹ ತಾವು ಹಂಚಿಕೊಂಡಿದ್ದೀರಿ. ಇಲ್ಲಿ ತಂಗಮ್ ಸರ್ ಮಾತಾಡುವಾಗ ಹೇಳಿದ್ರು 30 ವರ್ಷ ಆಯಿತು ಈ ಹೋರಾಟಕ್ಕೆ. ಜಿ.ವಿ. ಶ್ರೀರಾಮ್ ರೆಡ್ಡಿ ಸರ್ ಅವರು ಮತ್ತು ಅವರ ಎಲ್ಲ ತಂಡ ಅನೇಕರು, ತಂಗರಾಜ್ ಸರ್ ಹೇಳಿದಿರುವಂತ. ಆದರೆ 30 ವರ್ಷದ ಈ ಹೋರಾಟಕ್ಕೆ ನಮ್ಗೇನಾದ್ರೂ ಪ್ರತಿಫಲ ಸಿಗ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ, ಯಾಕೆ ಸಿಕ್ಕಿಲ್ಲ? ಮುಂದೆ ಸಿಗುತ್ತಾ? ಭರವಸೆ ಇದೆಯಾ? ಯಾವ ರೂಪದಲ್ಲಿ ನಾವು ಹೋರಾಟ ಮಾಡಿದ್ರೆ ಸಿಗುತ್ತೆ? ಈ 30 ವರ್ಷದಲ್ಲಿ ನಾವು ಮಾಡಿದಂತ ಹೋರಾಟಗಳ ಫಲಕ್ಕೆ ಏನೂ ನೀರು ಸಿಗಲಿಲ್ಲ ಅಂದಾಗ ಮುಂದಿನ ನಮ್ಮ ಗುರಿ ಹೇಗಿರಬೇಕು, ನಮ್ಮ ಹೋರಾಟದ ಹೆಜ್ಜೆಗಳನ್ನು ಹೇಗೆ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಜಲಾಗ್ರಹ ಸಮಾವೇಶ ಆಗಬೇಕು. ಮತ್ತು ಅದಕ್ಕೆ ಕೇವಲ ಬಿಡಿಯಾಗಿ ಹೋರಾಟ ಮಾಡಿದ್ರೆ ಸಾಕಾಗೋದಿಲ್ಲ. ಒಂದು ತಾಲೂಕು ಮಟ್ಟದ ಹೋರಾಟ, ಒಂದು ಜಿಲ್ಲಾ ಮಟ್ಟದ ಹೋರಾಟ ಅಥವಾ ಒಂದು ಸಂಘಟನೆ ಮಟ್ಟದ ಹೋರಾಟ ಮಾಡಿದ್ರೆ ಸಾಕಾಗೋದಿಲ್ಲ ಅನ್ನುವಂಥದ್ದನ್ನ ನಮ್ಮ ಇಷ್ಟು ವರ್ಷಗಳ ಈ ಹೋರಾಟದಿಂದ ಕಲಿತ ಪಾಠವಾಗಿ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ 3 ಜಿಲ್ಲೆಗಳವರು ಶ್ರಮ ವಹಿಸಿ ನೀರಿಗಾಗಿ ಏನಾದರೂ ನಾವು ಎದ್ದು ನಿಂತರೆ ಖಂಡಿತ ನೀರು ಬರುತ್ತೆ. ಆ ಭರವಸೆ ಇಟ್ಕೊಂಡು ಹೋರಾಟ ಮಾಡಬೇಕು ಅನ್ನುವಂಥದ್ದು ನಮ್ಮ
20-30 ವರ್ಷಗಳಿಂದ ಒಂದು ಚಳುವಳಿಯನ್ನು ಕಟ್ಕೊಂಡು ಅದನ್ನು ಎಲ್ಲಿ ಆಡಲಿಕ್ಕೆ ಬಿಡದೆ, ಅದರ ಕಾವು ಎಲ್ಲೂ ಉಗ್ಗಲಿಕ್ಕೆ ಬಿಡದೆ, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ಬೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರ್ಬೋದು, ಕೋಲಾರ ಜಿಲ್ಲೆಯಲ್ಲಿರ್ಬೋದು, ಇವತ್ತು ಯಾರು ನಾವೆಲ್ಲ ಬಂದಿದ್ದೀವಿ, ನಾವು ಖಂಡಿತ ನಿಮ್ಮ ಭರವಸೆ ಮತ್ತು ನಿಮ್ಮ ವಿಶ್ವಾಸ ಏನಿದೆ ಈ ಹೋರಾಟಗಾರರ ಜೊತೆಯಲ್ಲಿದ್ರೆ, ಅದಕ್ಕೆ ಬೆಂಬಲ ಕೊಟ್ಟರೆ ನಮಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಭರವಸೆ ಏನಿದೆ, ಒಂದು ಸಾಸಿವೆ ಕಾಳಷ್ಟು ನಿಮ್ಮ ಭರವಸೆಗೆ ಕುಂದು ಬರದೇ ಇರೋ ಥರ ನಡ್ಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ನಿಮಗೆ ಈ ಸಭೆ ಮೂಲಕ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ನಾವೆಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕು. ನಮ್ಮ ಜೊತೆ ನೋಡಿ, ಆ ಕಡೆಯಿಂದ ನೋಡಿದ್ರೆ ಅಪ್ಪಣಿ ಶಿವಪ್ಪ ಅವರು, ರಾಜೇಶ್ ಅವರು, ಸಂತೋಷ್, ಕನ್ನಡ ವೆಂಕಟನವರು, ನಮ್ಮ ಚಿಕ್ಕಬಳ್ಳಾಪುರದ ಈ ಹೋರಾಟದ ಮುಖ್ಯ ರೂವಾರಿ ನಮ್ಮ ಮಳ್ಳೂರು ಹರೀಶ್ ಅವರು, ನಮ್ಮ ರಾಮು ಶಿವಣ್ಣ, ಮತ್ತು ಆ ಹಿಂದುಗಡೆ ಒಬ್ಬರು ಶ್ರೀನಾಥ್ ಅವರು, ಮತ್ತು ಅಲ್ಲೆಲ್ಲೋ ದಲಿತ ನಾರಾಯಣ ಸ್ವಾಮಿ ಕಾಣಿಸ್ಲಿಲ್ಲ, ಎಲ್ಲ ಆಚೆ ಹೊರಟ್ರ ಇದೀರಾ? ಈ ಕೈ ಎತ್ತಿ ದಲಿತ ನಾರಾಯಣ ಸ್ವಾಮಿ ಅವರೇ ಇಲ್ಲ, ಅವರೆಲ್ಲ ಒಬ್ಬ ಆಚೆ ಹೋದಾಗಿದ್ದಾರೆ. ಈ ಕಡೆ ಕುರುಬರಪೇಟೆ ವೆಂಕಟೇಶ್ ಅವರು ಬಂದಿಲ್ಲ, ಅವರು ಕೆಲಸದಲ್ಲಿದ್ದಾರೆ. ಮತ್ತು ಇಳಿ ವಯಸ್ಸಿನಲ್ಲಿ ನಿಜವಾಗ್ಲೂ ನಮ್ಗೆ ಯಾಕೆ ಗೌರವ ಅಂದರೆ, ತಮ್ಮ 70+ ವರ್ಷಗಳಲ್ಲೂ ಅನೇಕ ಆರೋಗ್ಯ ಸಮಸ್ಯೆಗಳಿದ್ರೂ ಏನಾದರೂ ಈ ಜಿಲ್ಲೆಗೆ ಮಾಡಬೇಕು ಹುಟ್ಟಿದ್ದಕ್ಕೆ ಅನ್ನುವಂಥ 70 ಆದ್ರೂ 27 ಯುವಕರ ಥರ ಕೆಲಸ ಮಾಡತಕ್ಕಂಥ ನಮ್ಮ ಪ್ರಕಾಶ್ ಅವರು, ನಮ್ಮ ಡಾಕ್ಟರ್ ರಮೇಶ್ ಅವರು ಇಲ್ಲಿ ಬಂದರೆ ಅಲ್ಲಿ ಯಾರೋ ಒಬ್ಬ ಪೇಷಂಟ್ಗಳಿಗೆ ಆಪರೇಷನ್ ಇನ್ನೊಂದು ತಪ್ಪಿದ್ರೆ ಫೋನ್ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಊಟ ಮಾಡ್ತಾ ಇದ್ದೀನಿ ರೀ, ಬಂದ್ಬಿಡ್ತೀನಿ ಅಂತಾರೆ. ನೀರಾವರಿ ಹೋರಾಟ ಸಭೆ ಅಂದ್ರೆ ಅವರೆಲ್ಲ ತಿಳ್ಕೊಳ್ತಾರೋ ಅವ್ರಿಗೆ ಗೊತ್ತಿರಲ್ವ. ಈ ರೀತಿ ಅನೇಕ ಜನ, ಇನ್ನೂ ಸಾಕಷ್ಟು ಜನ, ನಾವೇನೋ ತಂಡವಾಗಿ ಮಾತ್ರ ಬಂದಿದ್ದೀವಿ, ಸಾಕಷ್ಟು ಜನರ ಪರಿಶ್ರಮ ಈ ಹೋರಾಟದಲ್ಲಿದೆ. ನಾನು ತಮಗೆ 2 ವಿಚಾರ ಹೇಳ್ತೇನೆ. ಈಗ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ, ಮತ್ತೆ ಮತ್ತೆ ಅದನ್ನೇ ಹೇಳುವಂಥದ್ದು ನನಗೂ ಭಾವಿ ಅನಿಸೋದಿಲ್ಲ, ನಿಮಗೂ ಬೋರ್ ಆಗ್ಬೋದು. ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ರೀತಿಯಾದಂಥ ತವರೂರು, ಈ ದಲಿತ ಚಳವಳಿಯನ್ನು ಕಟ್ಟಿದ್ದು ನಮ್ಮ ಕೋಲಾರ ಭಾಗದಲ್ಲಿ, ಭೂಮಿ ಚಳವಳಿಗಳಾಗಿದ್ದು ನಮ್ಮ ಭಾಗದಲ್ಲಿ, ನಮ್ಮ ಭಾಗದಿಂದ ಕನ್ನಡ ಚಳವಳಿಗಳನ್ನು ನಾವು ಹೆಚ್ಚು ಕೊಡುಗೆಯನ್ನು ಕೊಟ್ಟಿದ್ದೀವಿ. ಹಾಗೆಯೇ ಇವತ್ತು ಆ ನಿಟ್ಟಿನಲ್ಲಿ ಈ ಒಂದು ಸಭೆ ಅಂತ ಬಂದ ತಕ್ಷಣ ಇವತ್ತು ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಎಡಪಂಥೀಯರು, ಬಲಪಂಥೀಯರು, ಮಧ್ಯಮ ಪಂಥೀಯರು ಎನ್ನುವಂಥ ಯಾವುದೇ ಭೇದ ಭಾವ ಇಲ್ಲದೆ ಅನೇಕ ಪಕ್ಷಗಳ ಮುಖಂಡರು ಸಹ ಸೇರ್ಕೊಂಡಿರ್ತಕ್ಕಂಥದ್ರಿಂದ ಈ ಜಲಾಗ್ರಹದ